ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ 10 ನಿಮಿಷದಲ್ಲಿ ರೆಡಿಯಾಗುವಂಥ ಈ ಚಕ್ಲಿ ರೆಸಿಪಿ ಮತ್ತೆ ನಾವಿಲ್ಲಿ ಒಬ್ಬಟ್ಟನ್ನು ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ. ತುಂಬಾನೇ ಸಾಫ್ಟ್ ಆಗಿರುತ್ತೆ. ತುಪ್ಪದಲ್ಲಿ ಮಾಡ್ತಾ ಇದ್ದೀವಿ. ತುಂಬಾ ರುಚಿಯಾಗಿರುತ್ತೆ. ತಿಂದರೆ ಮತ್ತೆ ಮತ್ತೆ ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಕೆಲವೊಂದು ಟಿಪ್ಸನ್ನು ಪಾಲಿಸಿದ್ರೆ ಇಷ್ಟೇ ಟೇಸ್ಟಿಯಾಗಿ ರುಚಿಯಾಗಿರುವಂಥ ಒಬ್ಬಟ್ಟನ್ನು ನೀವು ಸಹ ಮಾಡ್ಬೋದು. ಯಾವ ರೀತಿ ಮಾಡೋದು ಅಂತ ನೋಡೋಣ. 1 ಕಪ್ ಅಷ್ಟು ನಾನಿಲ್ಲಿ ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ. ಇದನ್ನು ಇಲ್ಲಿ ನೆನೆಸ್ಕೊತಾ ಇದ್ದೀವಿ. ಫಸ್ಟು ಇಲ್ಲಿ ಚೆನ್ನಾಗಿ 2 ರಿಂದ 3 ಸತಿ ತೊಳ್ಕೊಬೇಕಾಗತ್ತೆ. ತೊಳೆದ್ಬಿಟ್ಟು ಒಂದು 10 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ಇಲ್ಲ ನೆನೆಸಲ್ಲ, ನೀವು ಹಾಗೇ ಮಾಡ್ತೀವಿ ಅಂದ್ರೂ ಮಾಡ್ಬೋದು. ನೆನೆಸೋ ಅವಶ್ಯಕತೆ ಏನೂ ಇರೋದಿಲ್ಲ. ಸ್ವಲ್ಪ 10 ನಿಮಿಷ ನೆನೆಸ್ಕೊಂಡ್ಮೇಲೆ ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಕುಕ್ಕರಿಗೆ ಪೂರ್ತಿಯಾಗಿ ಇದನ್ನು ಸೇರಿಸ್ಬಿಟ್ಟು 2.5 ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. 1 ಕಪ್ಪಷ್ಟು ಕಡಲೆಬೇಳೆಗೆ 2.5 ಕಪ್ಪಷ್ಟು ನೀರನ್ನ ನಾವಿಲ್ಲಿ ಸೇರಿಸಿದ್ದೀವಿ. ನೀರೆಲ್ಲ ಹಾಕಿದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಎಣ್ಣೆನೂ ನೀವು ಹಾಕೋಬೋದು. 3 ರಿಂದ 4 ವಿಸಲ್ನ ತೆಕ್ಕೋತಾ ಇದ್ದೀವಿ. ಈ ಸಮಯದಲ್ಲೇ ಹಿಟ್ಟನ್ನು ಕಲಸಿಟ್ಕೊಳ್ಳೋಣ, ಮೈದಾ ಹಿಟ್ಟನ್ನು. ಈಗ ನೋಡಿ, ಒಂದು ಬೌಲಿಗೆ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀವಿ. ಇದಕ್ಕೆ ನಾನಿಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಚೆನ್ನಾಗಿ ಕಲಸಿದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ತಾ ಈ ಹಿಟ್ಟನ್ನು ಕಲಿಸ್ಕೋಬೇಕು. ತುಂಬಾ ಗಟ್ಟಿಯಾಗೂ ಸಹ ಕಲಿಸ್ಕೋಬಾರ್ದು. ನೋಡಿ, ಈ ರೀತಿ ಚೆನ್ನಾಗಿ ನಾದ್ಕೊಂಡ್ಮೇಲೆ ನಾನು ಇದಕ್ಕೆ ಒಂದು 1/4 ಕಪ್ಪಷ್ಟು ಎಣ್ಣೆನ ಹಾಕೋತಿದ್ದೀವಿ. ಸುಮಾರು 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಬೇಕಾಗುತ್ತೆ. ಮೈದಾ ಹಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ನೆನಿಬೇಕು. ಹಾಗಾಗಿ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕ್ಕೊಳ್ಳಿ. ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ರಿಂದ 15 ನಿಮಿಷನಾದರೂ ಇದನ್ನು ನೆನೆಯಕ್ಕೆ ಬಿಡಬೇಕು. ಅರ್ಧ ಗಂಟೆ ಬಿಟ್ಟರೆ ಇನ್ನೂ ಒಳ್ಳೆಯದು. ಪ್ಲೇಟ್ನ ಮುಚ್ಚಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈ ಸಮಯದಲ್ಲಿ ವಿಷಲ್ ಬಂದಿದೆ. ಇಲ್ಲಿ 4-5 ವಿಸಲ್ನ ತೆಕ್ಕೊಂಡಿದ್ದೀನಿ. ಪ್ರೆಷರ್ ಎಲ್ಲ ಹೋದ್ಮೇಲೆ, ಗಾಳಿ ಹೋದ್ಮೇಲೆ ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ಕಡಲೆಬೇಳೆ ಚೆನ್ನಾಗಿ ಬೆಂದಿದೆ. ಇದನ್ನು ಒಂದನ್ನು ಪ್ರೆಸ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮೆತ್ತಗಾಗ್ತಿದೆ ಅಂದರೆ ಬೆಂದಿದೆ ಅಂತ. ಇಲ್ಲ ಅಂದರೆ ಇನ್ನೊಂದೆರಡು ವಿಸಲ್ನ ತೆಕ್ಕೋಬೋದು. ಇದರಲ್ಲಿರೋ ನೀರನ್ನೆಲ್ಲ ನಾವು ಬಗ್ಗಿಸ್ಕೋಬೇಕಾಗತ್ತೆ. ಈ ರೀತಿ ಒಬ್ಬಟ್ಟು ಮಾಡಬೇಕಾದ್ರೆ ಈ ನೀರಿಂದ ನಾವು ಒಬ್ಬಟ್ಟು ಸಾರನ್ನ ಮಾಡ್ಕೋಬೋದು. ನೋಡಿ, ನೀರೆಲ್ಲ ಬಗ್ಗಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 1.5 ಅಚ್ಚು ಬೆಲ್ಲನ ತೊಗೊಂಡಿದ್ದೀನಿ. ನಿಮ್ಗೆ ಅಳತೆ ಗೊತ್ತಾಗ್ತಿಲ್ಲ ಅಂದರೆ 1 ಕಪ್ ಬೇಳೆಗೆ ಅರ್ಧ ಕಪ್ಪಷ್ಟು ಬೆಲ್ಲನ ತೊಗೊಳ್ಳಿ. ಕುಟ್ಬಿಟ್ಟು ಅರ್ಧ ಕಪ್ಪಷ್ಟು, ಯಾವ ಕಪ್ಪಲ್ಲಿ ಬೇಳೆನ ತೊಗೊಂಡಿರ್ತೀರ ಅದೇ ಕಪ್ಪಲ್ಲಿ ಅರ್ಧ ಕಪ್ ಅಳತೆಗೆ ತೊಗೊಂಡ್ರೆ ನಿಮಗೆ ಸ್ವೀಟು ಕರೆಕ್ಟಾಗಿರುತ್ತೆ. ಇಲ್ಲ ಜಾಸ್ತಿ ಬೇಕು ಅಂದರೆ 3/4 ಕಪ್ಪಷ್ಟು ಬೆಲ್ಲನ ತೊಗೊಳ್ಳಿ. ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ಇದೇ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಹಾಗೆ ಒಂದು 10 ನಿಮಿಷ ಬಿಡ್ತಾ ಇದ್ದೀನಿ. ಬೆಲ್ಲ ಬಿಸಿಗೆ ಸ್ವಲ್ಪ ಕರಗ್ದಾಗ ಆಗುತ್ತೆ. ಆನಂತರ ನಾವು ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ನೀರನ್ನು ಹಾಕ್ತಾ ಇಲ್ಲ. ಜಸ್ಟ್ ಬೇಯಿಸಿರೋ ಅಂಥ ಕಡಲೆಬೇಳೆ ಮತ್ತು ಬೆಲ್ಲ ಇವೆರಡನ್ನೂ ನಾವು ಹಾಕೋತಾ ಇದ್ದೀವಿ. ಬೆಲ್ಲನ ನಾವು ಬೇಯಿಸ್ಕೊಂಡಿಲ್ಲ, ಹಾಗೆ ಸ್ಟೀಮಲ್ಲಿ ಪುಡಿ ಮಾಡಿರೋ ಅಂಥ ಬೆಲ್ಲ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟಿದ್ವಿ ಅಷ್ಟೇ. ಇದನ್ನು ಮೆತ್ತಗೆ ನೋಡಿ ಈ ರೀತಿ ರುಬ್ಕೋಬೇಕಾಗತ್ತೆ. ಆದಷ್ಟು ಮೆತ್ತಗೆ ರುಬ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡ್ತಾ ರುಬ್ಕೊಂಡ್ರೆ ನಿಮಗೆ ಮೆತ್ತಗಾಗುತ್ತೆ. ರುಬ್ಬಿರೋ ಅಂಥ ಹೂರಣನ ಒಂದು ಬೌಲಿಗೆ ತೆಗೆದಿಟ್ಕೊಂಡಿದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕೈಯಿಂದನೇ ನೀವು ಮಿಕ್ಸ್ ಮಾಡಬೇಕಾಗತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾನು ಮಾಡಿರೋ ಅಂಥ ಕ್ವಾಂಟಿಟಿಗೆ ನಿಮಗೆ ಸುಮಾರು ಒಂದು 10 ಒಬ್ಬಟ್ಟುಗಳು ಈಸಿಯಾಗಿ ಆಗುತ್ತೆ. ಇದನ್ನು ನೋಡಿ ಈ ರೀತಿ ಉಂಡೆಗಳನ್ನು ಮಾಡಿಟ್ಕೋಬೇಕು. ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಉಂಡೆಗಳನ್ನು ನಾನಿಲ್ಲಿ ಮಾಡಿ ತಗೋತಾ ಇದ್ದೀನಿ. ಎಲ್ಲ ಉಂಡೆನೂ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೈದಾ ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ. ಈಗ ಒಂದು ಪ್ಲಾಸ್ಟಿಕ್ ಪಾಲಿಥಿನ್ ಕವರ್ನ ತೊಗೊಂಡು ಕವರಿಗೆ ಚೆನ್ನಾಗಿ ಎಣ್ಣೆ ಹಚ್ಚಬೇಕು. ನೋಡಿ, ಈ ರೀತಿ ಮೈದಾ ಉಂಡೆನ ತೊಗೊಂಡು ಅದೇ ಸೈಜಿಗೆ ನಾವಿಲ್ಲಿ ಹೂರಣನೂ ಸಹ ತೊಗೊಂಡಿದ್ದೀವಿ ಒಬ್ಬಟ್ಟು ಮಾಡೋದಕ್ಕೆ. ಇವೆರಡೂ ಒಂದೇ ಸೈಜಿಗಿದೆ. ಈಗ ಈ ಮೈದಾ ಇದೆಯಲ್ಲ, ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಕೈಗೆ ಎಣ್ಣೆ ಹಚ್ಚಿರಬೇಕು ಮತ್ತು ಪ್ಲಾಸ್ಟಿಕ್ ಕವರ್ಗೂ ಎಣ್ಣೆ ಹಚ್ಕೊಂಡಿರಬೇಕು. ಈಗ ನೋಡಿ, ಇದನ್ನು ಈ ರೀತಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡಿ ನಿಧಾನವಾಗಿ ಕೈಯಿಂದನೇ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಈಸಿಯಾಗಿ ಒಬ್ಬಟ್ಟು ರೆಡಿ ಆಗಿಬಿಡುತ್ತೆ. ನೋಡಿ, ಈ ರೀತಿ ತಟ್ತಾ ಹೋಗಬೇಕಾಗತ್ತೆ. ಒಂದು ವೇಳೆ ನಿಮಗೆ ತಟ್ಟೋದಕ್ಕೆ ಬರಲ್ಲ ಅಂದರೆ ನಾನು ಈ ಒಬ್ಬಟ್ಟನ್ನು ತಟ್ಟಿದ ಮೇಲೆ ನೆಕ್ಸ್ಟ್ ಈಸಿಯಾಗಿ ಇನ್ನು ತಟ್ಟೋದಕ್ಕೆ ಬರದೇ ಇದ್ದವರು ಯಾವ ರೀತಿ ತಟ್ಟೋದು ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಕೈಗೆ ಎಣ್ಣೆ ಹಚ್ಕೊಂಡ್ರೆ ಈಸಿಯಾಗಿ ಇದನ್ನು ತಟ್ಬೋದು. ಎಲ್ಲ ಕಡೆಯೂ ಒಂದೇ ಸಮವಾಗಿ ತಟ್ಟಬೇಕು. ಒಂದು ವೇಳೆ ಪ್ಲಾಸ್ಟಿಕ್ ಕವರ್ಗೆ ಎಣ್ಣೆ ಹಚ್ಚಿಲ್ಲ ನೀವು ಕರೆಕ್ಟಾಗಿ ಅಂದರೆ ಒಬ್ಬಟ್ಟು ಸರಿಯಾಗಿ ಬರೋದಿಲ್ಲ, ಅಂಟು ಬಿಡುತ್ತೆ. ಹಾಗಾಗಿ ಇದನ್ನು ನೀಟಾಗಿ ಎಣ್ಣೆ ಹಚ್ಕೊಂಡೇ ಮಾಡ್ಕೋಬೇಕಾಗುತ್ತೆ. ಎಣ್ಣೆ ಅಥವಾ ತುಪ್ಪನ ನೀವು ಯೂಸ್ ಮಾಡ್ಬೋದು. ಚೆನ್ನಾಗಿ ಈ ರೀತಿ ತಟ್ಟಿ ತೊಗೊಂಡಿದ್ದೀನಿ.
ಒಬ್ಬಟ್ಟು ತಟ್ಟೋದಕ್ಕೆ ಬರದೇ ಇದ್ದವರು ಯಾವ ರೀತಿ ತಟ್ಟಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಮೈದಾ ಹಿಟ್ಟನ್ನು ಫಸ್ಟು ಈ ರೀತಿ ನಾವು ಸ್ಪ್ರೆಡ್ ಮಾಡ್ಕೊಂಡಿದ್ದೀವಿ. ನಂತರ ಉಂಡೆನಿಟ್ಬಿಟ್ಟು ಈ ರೀತಿ ಕವರ್ ಮಾಡಿಕೊಂಡು ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು ಕವರ್ಗೆಲ್ಲ ಚೆನ್ನಾಗಿ ಎಣ್ಣೆ ಹಚ್ಕೊಂಡಿರಬೇಕು. ಈ ಒಂದು ಕವರ್ ಮೇಲೆ ನೀವು ಇನ್ನೊಂದು ಕವರ್ನ ಇಡ್ಬೋದು. ಬಟ್ ನಾನಿಲ್ಲಿ ತೊಗೊಂಡಿರೋವಂಥ ಕವರು ಅಗಲವಾಗಿದೆ. ಹಾಗಾಗಿ ನಾನೇನು ಮಾಡ್ತಿದ್ದೀನಿ ಅಂದರೆ ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ಈ ಕವರ್ನ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಇದನ್ನು ಫೋಲ್ಡ್ ಮಾಡಿ ತೊಗೋತಾ ಇದ್ದೀನಿ. ಕರೆಕ್ಟಾಗಿ ಮಧ್ಯಭಾಗಕ್ಕೆ ಒಬ್ಬಟ್ಟನ್ನು ಇಟ್ಬಿಟ್ಟು ಈ ರೀತಿ ರೊಟೇಟ್ ಮಾಡ್ತಾ ಹೋಗಬೇಕು. ನೋಡಿ, ಈಸಿಯಾಗಿ ಆರಾಮಾಗಿ ಒಬ್ಬಟ್ಟಾಗುತ್ತೆ. ಎಲ್ಲೂ ಸಹ ಒಡ್ಕೊಳ್ಳೋದಿಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಮಾಡೋಕ್ಕೆ ಬರದೇ ಇದ್ದವರು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ರೂ ಸಖತ್ ರುಚಿಯಾಗಿರುತ್ತೆ ಒಬ್ಬಟ್ಟು. ನೋಡಿ, ಈಸಿಯಾಗಿ ಒಬ್ಬಟ್ಟನ್ನು ತಟ್ಬಿಟ್ಟಿದ್ದೀವಿ. ಈ ಟ್ರಿಕ್ನ ಯೂಸ್ ಮಾಡಿ ಈಗ ಇದನ್ನು ಬೇಯಿಸೋಣ ಬನ್ನಿ. ಫಸ್ಟು ತವಾನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ನಾನಿಲ್ಲಿ ಐರನ್ ತವಾನ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಚೆನ್ನಾಗಿ ಕಾಯಬೇಕು. ನಂತರ ನೋಡಿ, ಇಲ್ಲಿ ಒಬ್ಬಟ್ಟನ್ನು ತಟ್ಕೊಂಡಿದ್ವಲ್ಲ ಅದನ್ನು ಕವರಿಂದ ತುಂಬ ಈಸಿಯಾಗಿ ಬರುತ್ತೆ. ಫಸ್ಟು ನೀವು ಕೈನ ಇಟ್ಕೋಬೇಕು ಒಬ್ಬಟ್ಟಿನ ಮೇಲೆ. ನೋಡಿ, ಈ ರೀತಿ ಕೈ ಇಟ್ಬಿಟ್ಟು ನಂತರ ಒಬ್ಬಟ್ಟನ್ನು ಉಲ್ಟಾ ಮಾಡಿಕೊಂಡು ಕವರ್ನ ಈಸಿಯಾಗಿ ತೆಗಿಬೋದು. ನೋಡಿ, ತೆಗೆದಿದ್ದೀವಿ. ಈಗ ಡೈರೆಕ್ಟಾಗಿ ಹಂಚಿನ ಮೇಲೆ ಹಾಕಿ ಉರಿನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಳ್ಳಿ. ತುಪ್ಪ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದು 2 ನಿಮಿಷ ಕುಕ್ ಆದಮೇಲೆ 2 ನಿಮಿಷ ಆದಮೇಲೆ ಇನ್ನೊಂದು ಸೈಡು ತಿರುಗಿಸಿ ಬೇಯಿಸ್ಕೋಬೇಕು. ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಕಪ್ಪಾಗಿಬಿಡುತ್ತೆ. ಇದನ್ನೇನು ಜಾಸ್ತಿ ಹೊತ್ತು ಬೇಯಿಸೋದು ಬೇಕಾಗಲ್ಲ. ನಿಮಗೆ 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿರೋವಂಥ ಒಬ್ಬಟ್ಟು ರೆಡಿಯಾಗಿಬಿಡುತ್ತೆ. ನೀವು ಸಹ ಕಡಲೆಬೇಳೆಯಿಂದ ಇಷ್ಟೇ ರುಚಿಯಾಗಿ ಒಬ್ಬಟ್ಟನ್ನು ಮಾಡ್ಬೋದು. ಬರದೇ ಇದ್ದವರು ಖಂಡಿತ ಟ್ರೈ ಮಾಡಿ ಈ ರೆಸಿಪಿನ. ಯಾವ ರೀತಿ ಬಂತು, ನೀವು ಯಾವ ರೀತಿ ಮಾಡಿದ್ರಿ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಎಲ್ಲ ಒಬ್ಬಟ್ಟುಗಳನ್ನು ನಾನು ಇದೇ ರೀತಿ ಸುಟ್ಟು ತಗೋತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ. ಒಂದು ಸತಿ ಖಂಡಿತ ಟ್ರೈ ಮಾಡಿ. ತುಪ್ಪ ಹಾಕ್ಕೊಂಡು ಈ ಒಬ್ಬಟ್ಟನ್ನ ತಿಂತಾ ಇದ್ದರೆ ಏನು ರುಚಿ ಅಂತೀರ. ಒಂದಲ್ಲ ನೀವು 4 ಒಬ್ಬಟ್ಟನ್ನ ತಿಂದುಬಿಡ್ತೀರ. ಅಷ್ಟು ಟೇಸ್ಟಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವಿಲ್ಲಿ ನೋಡ್ಬೋದು. ತುಂಬಾ ರುಚಿಯಾಗಿರುತ್ತೆ ಒಬ್ಬಟ್ಟು. ಈ ಹಬ್ಬಕ್ಕೆ ಖಂಡಿತ ನೀವು ಟ್ರೈ ಮಾಡಿ. ಈಗ ಎರಡನೇದಾಗಿ ನಾವು ಚಕ್ಲಿ ಯಾವ ರೀತಿ ಮಾಡೋದು 10 ನಿಮಿಷದಲ್ಲಿ ತುಂಬ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿರುವಂಥ ಚಕ್ಲಿಗಳನ್ನು ಮಾಡೋದನ್ನು ನೋಡೋಣ ಬನ್ನಿ. 1 ಕಪ್ಪಷ್ಟು ಕಡಲೆನ ತೊಗೊಂಡಿದ್ದೀನಿ. ಇಲ್ಲಿ ಹುರ್ಗಡ್ಲೆನ ತೊಗೋಬೇಕು. ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಎಲ್ಲೂ ಸಹ ತರಿ ಇಲ್ಲದ ರೀತಿ ನುಣ್ಣಗೆ ಇದನ್ನು ಪುಡಿ ಮಾಡಿ ತೊಗೋಬೇಕು. ಪುಡಿ ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಮೆತ್ತಗೆ ನಾವು ಪುಡಿ ಮಾಡಿ ತೊಗೊಂಡಿದ್ದೀವಿ. ಇಲ್ಲಿ ನೋಡಿ, ಈ ರೀತಿ ನುಣ್ಣಗೆ ಪುಡಿ ಮಾಡಿ ತೊಗೊಳ್ಳಿ. ಎಲ್ಲೂ ಸಹ ಗಂಟಿರಬಾರ್ದು. ನೆಕ್ಸ್ಟ್ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ರುಬ್ಬಿರೋ ಅಂಥ ಕಡಲೆನ ಹಾಕ್ಕೊಂಡಿದ್ದೀನಿ. ಹುರ್ಗಡ್ಲೆ ನಿಮಗೆ ಅಂಗಡೀಲಿ ಈಸಿಯಾಗಿ ಸಿಗುತ್ತೆ. ಹುರ್ಗಡ್ಲೆನ ರುಬ್ಕೊಂಡು ತೊಗೊಂಡಿದ್ದೀವಿ 1 ಕಪ್ಪಷ್ಟು. ಆ ಹುರ್ಗಡ್ಲೆ ಪೌಡರ್ಗೆ ನಾವಿಲ್ಲಿ 3 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀವಿ. ಇದನ್ನು ನೀವು ನಾರ್ಮಲಾಗಿ ರೊಟ್ಟಿ ಮಾಡ್ಸೋಕ್ಕೆ ಮಿಲ್ ಮಾಡಿರೋ ಅಂಥ ಅಕ್ಕಿನಾದರೂ ಬಳಸ್ಬೋದು. ಅಥವಾ ಅಂಗಡೀಲಿ ಸಿಗುತ್ತಲ್ಲ ಅಕ್ಕಿ ಹಿಟ್ಟು, ಆ ಹಿಟ್ಟನ್ನಾದರೂ ಬಳಸಿ ನೀವು ಈ ಚಕ್ಲಿಗಳನ್ನು ಸುಲಭವಾಗಿ ಮಾಡ್ಕೋಬೋದು. 3 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಮೈದಾ ಹಿಟ್ಟಿಂದ ಮಾಡುವಂಥ ಚಕ್ಲಿ ರೆಸಿಪಿನೂ ನಾನು ಪೋಸ್ಟ್ ಮಾಡಿದ್ದೀನಿ. ನೀವು ಅದನ್ನು ಚೆಕ್ ಮಾಡ್ಬೋದು. ಇಲ್ಲಿ 3 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ವಿ. ಆನಂತರ ನಾವಿದಕ್ಕೆ 1 ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ 1 ಸ್ಪೂನಷ್ಟು ಅಜ್ವಾಯಿನ ಹಾಕ್ತಾಯಿದ್ದೀನಿ. ಟೀ ಸ್ಪೂನಷ್ಟು ಅಜ್ವಾಯಿನ ಹಾಕ್ಕೊಂಡಿದ್ದೀವಿ, ಓಂಕಾಳು. ನಂತರ 1 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿದ್ದೀನಿ. ನೀವಿಲ್ಲಿ ಕಪ್ಪು ಎಳ್ಳನ್ನು ಸಹ ಬಳಸ್ಬೋದು. ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು 1 ಸ್ಪೂನಷ್ಟು ನಾನು ಹಾಕಿದ್ದೀನಿ. ನೆಕ್ಸ್ಟು ನಾವಿಲ್ಲಿ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀವಿ. ಬೋಂಡ ಬಜ್ಜಿ ಮಾಡ್ತೀವಲ್ಲ ಆ ಹಿಟ್ಟು. 1 ಸ್ಪೂನಷ್ಟು ಖಾರ, ಅಚ್ಚಕಾರದ ಪುಡಿನ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕಿದ್ದೀವಿ. ಜಾಸ್ತಿ ಹಾಕ್ಬಿಡಿ, ಸ್ವಲ್ಪ ಆದರೆ ಸಾಕಾಗುತ್ತೆ. 1 ಚಿಟಿಕೆಯಷ್ಟು. ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಒಂದು ಸತಿ ಈ ರೀತಿ ಸ್ಪೂನಿಂದ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೋತಾ ಇದ್ದೀನಿ. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಿ. ಈಗ ನಾವು ಈ ಹಿಟ್ಟಿಗೆ 3 ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಕಾಯಿಸಿ ಹಾಕೋತಾ ಇದ್ದೀನಿ. ಬೆಣ್ಣೆ ಇಲ್ಲ ಅಂದರೆ ನೀವು ಇದನ್ನು ನಾರ್ಮಲಾಗಿ ಸನ್ಫ್ಲವರ್ ಆಯಿಲ್ನ ಸಹ ಬಳಸ್ಬೋದು. ಬೆಣ್ಣೆನ ಕರಗಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈ ಹಿಟ್ಟಿಗೆಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಲ್ಲಿ ಹಿಡಿದ್ರೆ ಮುಷ್ಟಿ ಕಟ್ಟಬೇಕು. ಆ ರೀತಿ
ಉಂಡೆ ಕಟ್ಟೋ ರೀತಿ ಇರಬೇಕು ಹಿಟ್ಟು. ನಾನಿಲ್ಲಿ ಕಲಿಸ್ಕೊಂಡಿದ್ದೀನಿ. ಆನಂತರ ಸ್ವಲ್ಪನೇ ಬಿಸಿನೀರನ್ನು ಹಾಕೋತಾ ಇದ್ದೀನಿ. ತಣ್ಣೀರನ್ನು ಹಾಕಿ ಕಲಿಸ್ಬೇಡಿ, ಬಿಸಿ ಬಿಸಿ ನೀರನ್ನು ಹಾಕೋಬೇಕಾಗತ್ತೆ. ಆದ್ದರಿಂದ ನಾನಿಲ್ಲಿ ಸ್ಪೂನಲ್ಲಿ ಕಲಿಸ್ತಾ ಇದ್ದೀನಿ. ನಂತರ ನೀರೆಲ್ಲ ಸ್ವಲ್ಪ ತಣ್ಣಗಾದ ಮೇಲೆ ನೋಡಿ ನಾನಿಲ್ಲಿ ಕೈಯಿಂದ ಈ ರೀತಿ ಕಲಿಸ್ಕೊತಾ ಇದ್ದೀನಿ. ನೀರು ಬೇಕನ್ಸಿದ್ರೆ ನೀವಿಲ್ಲಿ ಒಂದೊಂದು ಸ್ಪೂನಷ್ಟು ಹಾಕ್ಕೊಂಡು ಕಲಿಸಿ. ತುಂಬಾ ತೆಳುವಾಗಬಾರ್ದು, ಹಾಗಂದ್ರೆ ತುಂಬ ಗಟ್ಟಿನೂ ಇರಬಾರ್ದು. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಬೇಕಾಗತ್ತೆ. ನೀವು ಎಷ್ಟು ಚೆನ್ನಾಗಿ ಕಲಿಸ್ತೀರಾ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ. ನೋಡಿ ಈ ರೀತಿ ಸಾಫ್ಟಾಗಿ ಕಲಸಿ ಇಟ್ಕೊಂಡಿದ್ದೀನಿ. ಈಗ ಚಕ್ಲಿ ಎಲ್ಲ ಮಾಡಿ ಮುಗಿಯೋವರೆಗೂ ಪ್ಲೇಟ್ನ ಮುಚ್ಚೆ ಇಟ್ಕೋಬೇಕಾಗುತ್ತೆ ಹಿಟ್ಟು, ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ. ನೋಡಿ ಈ ರೀತಿ ಸ್ವಲ್ಪ ಭಾಗನ ತಗೊಂಡು ಸಿಲಿಂಡರ್ ಆಕಾರದಲ್ಲಿ ನಾವು ಇದನ್ನು ಸ್ವಲ್ಪ ಉದ್ದವಾಗಿ ಚಕ್ಲಿ ಒಳ್ಳೆ ಇರುತ್ತಲ್ಲ ಅದಕ್ಕೆ ಇಡಿಸೋ ರೀತಿ ಇದನ್ನು ಶೇಪ್ ಮಾಡ್ಕೋಬೇಕಾಗುತ್ತೆ. ಚಕ್ಲಿ ಒತ್ತುವಂಥ ಮಿಷನ್ ಇರುತ್ತಲ್ಲ ಅದಕ್ಕೆ ಇದು ಇಡಿಸ್ಬೇಕು. ಆ ರೀತಿ ನಾವಿಲ್ಲಿ ಮಾಡಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ಈ ರೀತಿ ಸ್ಟಾರ್ ಆಕಾರದ ಬೆಲ್ಲೆನ ತೊಗೊಂಡಿದ್ದೀನಿ ನೋಡಿ. ಇದನ್ನು ನಾನು ಚಕ್ಲಿ ಒತ್ತುವಂಥ ಮಿಷನ್ಗೆ ಹಾಕಿ 1 ಸ್ಪೂನಷ್ಟು ಎಣ್ಣೆಯಿಂದ ಪೂರ್ತಿ ಗ್ರೀಸ್ ಮಾಡ್ಕೊಂಡಿದ್ದೀನಿ ಪ್ಲೇಟ್ನ ಮತ್ತು ಸುತ್ತ. ಈಗ ನೆಕ್ಸ್ಟ್ ಇಲ್ಲಿ ಹಿಟ್ಟನ್ನು ತುಂಬಿದ್ದೀವಿ. ತುಂಬಾದ ಮೇಲೆ ನಾನಿಲ್ಲಿ ನೋಡಿ ಈ ರೀತಿ ಇದನ್ನು ಹಾಕೋತಾ ಇದ್ದೀನಿ. ನೋಡಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಎಡ್ಜನ್ನು ಮತ್ತು ಸ್ಟಾರ್ಟಿಂಗ್ನ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಇದೇ ರೀತಿ ಎಲ್ಲ ಚಕ್ಲಿಗಳನ್ನು ಮಾಡಿ ತೊಗೊಂಡಿದ್ದೀನಿ. ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ನಂತರ ಈ ರೀತಿ ದೋಸೆ ತೆಗೆಯೋದಿರುತ್ತಲ್ಲ ಇದರಿಂದ ಈ ರೀತಿ ಸುಲಭವಾಗಿ ನೀವು ತೆಕ್ಕೋಬೋದು. ನೋಡಿ ಕೈ ಸುಡುತ್ತೆ ಅನ್ನೋ ಪ್ರಾಬ್ಲಮ್ ಇರಲ್ಲ, ಮುರಿದೋಗುತ್ತೆ ಅಂತಲೂ ಚಿಂತೆ ಮಾಡಬೇಕಾಗಿಲ್ಲ. ನೋಡಿ ಸುಲಭವಾಗಿ ಈ ರೀತಿ ದೋಸೆ ತೆಗೆಯೋದ್ರಿಂದ ತೆಗೆದು ಡೈರೆಕ್ಟಾಗಿ ಎಣ್ಣೆಗೆ ಹಾಕೋಬೋದು. ಇದೇ ರೀತಿ ನಾನು ಎಲ್ಲ ಚಕ್ಲಿಗಳನ್ನು ಹಾಕೋತಾ ಇದ್ದೀನಿ. ನಿಮ್ಮ ಬಾಣಲಿಲಿ ಎಷ್ಟು ಚಕ್ಲಿ ಇಡಿಸುತ್ತೋ ಅಷ್ಟನ್ನು ಹಾಕಿ. ಓವರಾಗಿ ಹಾಕೋದಕ್ಕೆ ಹೋಗ್ಬೇಡಿ, ಜಾಸ್ತಿ ಹಾಕಿದ್ರೆ ಬೇಗ ಬೇಯೋದಿಲ್ಲ. ಹಾಗಾಗಿ ನಾನಿಲ್ಲಿ 4 ಚಕ್ಲಿಗಳನ್ನು ಸುಡ್ತಾ ಇದ್ದೀನಿ. ಇದನ್ನು 1-2 ನಿಮಿಷ ಹಾಗೆ ಬಿಟ್ಬಿಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಒಳಗೂ ಸಹ ನಮಗೆ ಚೆನ್ನಾಗಿ ಬೇಯಬೇಕು. ಹಾಗಿರೋದ್ರಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಎರಡೂ ಸೈಡೂ ತಿರುಗಿಸ್ತಾ ಇದನ್ನು ಬೇಯಿಸ್ತಾ ಇದ್ದೀವಿ. ಈ ರೀತಿ ಇದನ್ನು ಎರಡೂ ಕಡೆನೂ ತಿರುಗಿಸ್ತಾ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗತ್ತೆ. ಚಕ್ಲಿ ಬೆಂದಿದೆಯಾ ಇಲ್ವಾ ಹೇಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ನೊರೆ ಬರ್ತಿದೆಯಲ್ಲ, ಈ ರೀತಿ ನೊರೆ ಬರೋದು ಕಡಿಮೆ ಆಗುತ್ತೆ, ಆಗ ಚಕ್ಲಿ ಬೆಂದಿದೆ ಅಂತ. ನೋಡಿ ಹಾಕಿದಾಗ ಸಣ್ಣ ಸಣ್ಣ ಬಬಲ್ಸ್ ಬರ್ತಿದೆ ಅಲ್ವಾ ಎಣ್ಣೆಲಿ, ಈ ರೀತಿ ಬಬಲ್ಸ್ ಎಲ್ಲ ಪೂರ್ತಿಯಾಗಿ ಕಡಿಮೆ ಆಗುತ್ತೆ. ನೋಡಿ ಈಗ ನೋಡಿ ಕಡಿಮೆ ಆಗಿದೆ, ಕಲರು ಸಹ ಚೇಂಜ್ ಆಗಿದೆ. ಇದನ್ನು ಎರಡೂ ಕಡೆನೂ ತಿರುಗಿಸಿ ಬೇಯಿಸ್ಕೋಬೇಕಾಗತ್ತೆ. ಚಕ್ಲಿ ಇಲ್ಲಿ ಬೆಂದಿದೆ. ಇದನ್ನು ನಾವು ನೆಕ್ಸ್ಟು ಎಣ್ಣೆಯಿಂದ ತೆಗಿತಾ ಇದ್ದೀವಿ. ತೆಗೆದುಬಿಟ್ಟು ಟಿಶ್ಯೂ ಪೇಪರ್ ಇರುವಂಥ ಪ್ಲೇಟ್ ಮೇಲೆ ಹಾಕ್ಕೊಳ್ಳಿ, ಇಲ್ಲ ಹಾಗೇ ಹಾಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. 1 ವಾರದವರೆಗೂ ನೀವು ಇದನ್ನು ಸ್ಟೋರ್ ಮಾಡಿ ಸಹ ಇಡ್ಬೋದು. ಚಕ್ಲಿ ಅಂತೂ ರುಚಿಯಾಗಿರುತ್ತೆ. ಹಬ್ಬಗಳು ಬಂದಾಗ ನೀವು ಮೊದಲೇ ಈ ರೆಸಿಪಿನ ಮಾಡಿ ಎತ್ತಿಟ್ಕೊಂಡು ದೇವರಿಗೆ ಪ್ರಸಾದವಾಗಿ ಇಡ್ಬೋದು, ಅಥವಾ ಈವ್ನಿಂಗ್ ಟೈಮು ಸ್ನ್ಯಾಕ್ಸ್ ಆಗಿ ತಿನ್ಬೋದು. ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತಷ್ಟು ಸಿಂಪಲ್ ಈಸಿ ರೆಸಿಪಿಗೋಸ್ಕರ ರಜನಿ ಅಡುಗೆ ಚಾನಲ್ನ ನೋಡಿ ಈ ಚಕ್ಲಿ ರೆಸಿಪಿನ ನೀವು ಟ್ರೈ ಮಾಡಿ. ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.